ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಹೋ, ಏನಿದು ದೇವ್ರ ಮನೆಗೆ ಸ್ಪೆಷಲ್ ಅಲಂಕಾರ ಮಾಡ್ತಿದ್ದೀರಾ? ಚೆನ್ನಾಗಿದೆ. ಹೌದು ಅಪ್ಪ ಅವರೇ, ಅಮ್ಮವ್ರು ಫೋನ್ ಮಾಡಿ ನಾನು ಇಲ್ಲ ಅಂತೇಳಿ ಹಬ್ಬ ನಿಲ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡ್ತಾ ಇದ್ದೀವಿ. ಗಣಿ ಅಪ್ಪ ಎಲ್ಲಿ? ಬಂದೆ ಅಪ್ಪರೇ. ಹನುಮಂತು, ಏನಿದು? ಅಪ್ಪರೇ, ಇವತ್ತು ಹಬ್ಬ ಅಲ್ವಾ, ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ತಂದಿದ್ದೀನಿ. ನಿಮಗೆ ಇಷ್ಟ ಆಗುತ್ತೋ ಇಲ್ವೋ? ಇಷ್ಟ ಕಷ್ಟದಕ್ಕಿಂತ ನಿನ್ನ ಪ್ರೀತಿ ಮುಖ್ಯ. ಅದಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಅಲ್ಲ ಹನುಮಂತು, ಸುಮ್ಮನೆ ಬಾಯಿ ಮಾತಿಗೆ ತಮಾಷೆ ಮಾಡೋಣ ಅಂತ ಏನು ಹನುಮಂತು ಬಟ್ಟೆನೇ ಕೊಡಲಿಲ್ಲ ಅಂತ ಕೇಳಿದೆ. ಅದಕ್ಕೆ ನಿಜಕ್ಕೂ ತಂದ್ಬಿಡೋದಾ? ಹ್ಞೂ, ಮತ್ತೆ ಅಮ್ಮವ್ರಿಲ್ಲ ಅಂತ ಮನೆ ಯಜಮಾನರು ಹೊಸ ಬಟ್ಟೆ ಹಾಕೊಳ್ದೆ ಹಬ್ಬ ಮಾಡೋಕ್ಕಾಗುತ್ತಾ? ಈ ಸಾರ್ತಿ ಎಲ್ರಿಗೂ ಹೊಸ ಬಟ್ಟೆ ತೊಗೊಂಬರೋ ಜವಾಬ್ದಾರಿ ನಾನೇ ತಗೊಂಡಿದ್ದೆ. ರಾತ್ರಿನೇ ಅವ್ರಿಗೆಲ್ಲ ಕೊಟ್ಟೆ. ನೀವು ಬಂದ್ಮೇಲೆ ಕೊಡೋಣ ಅಂತ ಎತ್ತಿಟ್ಟಿದ್ದೆ, ತಗೊಳ್ಳಿ. ಹನುಮಂತು, ಈ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಅಯ್ಯೋ ಬಿಡ್ತು ಅಪ್ಪವ್ರೆ, ನಿಮ್ಮ ಋಣದಲ್ಲಿ ನಾವಿದ್ದೀವಿ. ನೀವಷ್ಟೇ ಅಲ್ಲ ಹನುಮಂತಣ್ಣ, ಈ ಮನೆ ಋಣದಲ್ಲಿ ನಾವೆಲ್ಲರೂ ಇದ್ದೀವಿ. ಬನ್ನಿ ಅಪ್ಪವ್ರೆ, ಇವತ್ತು ನಾನು ನಿಮಗೆ ಎಣ್ಣೆ ಹಚ್ತೀನಿ ಮೈಗೆಲ್ಲ. ಅಕ್ಕ ಬನ್ನಿ, ನಾವು ಹೋಗಿ ಪೂಜೆ ಐಟಮ್ಸ್ ತಗೊಂಡ್ ಬರೋಣ. ಸರಿ ಗಣಿ. ಓಕೆ ನಾನು ಬಂದಮೇಲೆ ಮೀಟಿಂಗ್ ಅರೇಂಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜನನಿ, ನೆನೆ ಊರ್ ಜನರ ಮುಂದೆ ನಿನ್ ಮೇಲೆ ಕೈ ಎತ್ತಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪುಟಾಣಿ ಜೀವ ಅಪಾಯದಲ್ಲಿತ್ತು ಅನ್ನೋ ಕೋಪದಲ್ಲಿ ಆ ರೀತಿ ಮಾಡಿದ್ನೇ ಹೊರತು ಬೇರೆ ಇನ್ಯಾವ ಉದ್ದೇಶನೂ ಇರಲಿಲ್ಲ ಜನನಿ. ಆ ಸಂದರ್ಭದಲ್ಲಿ ಊರ್ ಜನರ ಮುಂದೆ ನಿನ್ ಮರ್ಯಾದೆ ಹೋಗುತ್ತೆ ಅನ್ನೋದನ್ನೇ ನಾನು ಮರ್ತ್ಬಿಟ್ಟೆ. ಆದ್ರೆ ಈಗ ಆ ತಪ್ಪಿನ ಬಗ್ಗೆ ನನಗೆ ಅರಿವಾಗಿದೆ. ನಿನ್ ಕೈ ಮುಗಿದ್ ಕೇಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ತೀಯ ಜನನಿ. ನೋಡು, ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಎರಡೇಟ್ ಹೊಡೆದ್ಬಿಡು, ನನಗೇನು ಬೇಜಾರಿಲ್ಲ. ಆದ್ರೆ ಈ ತರ ಮಾತಾಡ್ದೆಲ್ಲ ಇರ್ಬೇಡ ಜನನಿ. ನೋಡು, ನಡೆದಿರೋ ಎಲ್ಲ ಕಹಿ ಘಟನೆಗಳನ್ನೂ ಮರೆತು ನಾವಿಬ್ರು ಮೊದಲಿನ ಹಾಗೆ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಹತ್ರ ಮಾತಾಡೋದಕ್ಕೆ ನಿನಗಿಷ್ಟ ಇಲ್ವಾ ಜನನಿ? ಓ, ತಂಗಿ ಅಂತ ನಾಟಕ ಮಾಡಿಕೊಂಡು ಪುಸ್ಲಾಯ್ಸಕ್ಕೆ ಬಂದಿದ್ದಾಳ. ಹೀಗೆ ಬಿಟ್ರೆ ಇವಳ ಜರ್ನಿನ ಹೇಳ್ಕೊಂಡ್ಬಿಡ್ತಾಳೆ. ಏನಾದರೂ ಮಾಡಬೇಕಲ್ಲ. ಜನನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸರಿ ಜನನಿ, ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ನಾನು ಹೇಳಿದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡು. ಏನು ಹೇಳಕ್ ಬಂದಿದ್ಲು? ಕ್ಷಮೆ ಕೇಳೋದಿಕ್ಕೆ, ಮೊದಲಿನ ಥರ ಇರೋಣ ಅಂತ ಹೇಳೋದಕ್ಕೆ ಬಂದಿದ್ರು. ಓಹೋ, ಊರ್ ಜನರ ಮುಂದೆ ಕೈ ಎತ್ತಿದ್ದು ಅಲ್ಲದೆ ಈಗ ನೀನು ಒಬ್ಳೇ ಇದ್ದಾಗ ಮೆಲ್ಲಗೆ ಬಂದು ಕ್ಷಮೆ ಅನ್ನೋ ನಾಟಕ ಮಾಡ್ತಿದ್ದಾಳ. ನಂಬೇಡ ಅವಳನ್ನ. ಹಾಗೆ ಯಾವುದೇ ಕಾರಣಕ್ಕೂ ಕ್ಷಮಿಸ್ಲೂ ಬೇಡ, ಮೊದಲಿನ ಥರ ಆಗ್ಲೂ ಬೇಡ. ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಡು. ನಿನ್ನೆ ಕೈ ಎತ್ತಿದವಳು ನಾಳೆ ದಿನ ಹೊಡೆಯಲ್ಲ ಅಂತ ಅದು ಹೇಗೆ ನಂಬ್ತೀಯಾ? ಒಳಗೊಂದು ಹೊರಗೊಂದು ಇರೋರ್ನ ಯಾವತ್ತಿಗೂ ನಂಬೇಡ. ಆ ಪಾರ್ವತಿ ಕಣ್ಣೀರಲ್ಲಿ ಎಲ್ರೂ ಕರಗಿಸ್ಬಿಡ್ತಾಳೆ. ಆ ತಾಕತ್ತಿದೆ ಅವಳಿಗೆ. ಅದಕ್ಕೆ ನೀನು ಮಾತ್ರ ಕರಗಬೇಡ ತಾಯಿ. ನಿನಗೆ ಕೈ ಮುಗಿತೀನಿ. ಈಗ ಹೇಗೋ ನೀನು ನಿನ್ನ ಪಾಡಿಗೆ ನೀನು ಆರಾಮಾಗಿದೆಯಾ. ನೀನು ಮತ್ತೆ ಏನಾದರೂ ಅವಳು ಸಹವಾಸ ಮಾಡಿದ್ರೆ ನೋವು ಅನ್ಭವಿಸೋದು ನೀನೇ ಹೊರತು ಅವಳಲ್ಲ. ಹೇಗೂ ಈಗ ನಿನ್ನ ಪುಟಾಣಿ ನೀನು ಹೇಳ್ದಂಗೆ ಕೇಳ್ಕೊಂಡಿದೆ. ಈಗ ಮತ್ತೆ ನೀನೇನಾದರೂ ಅವಳು ಸಹವಾಸ ಮಾಡಿದ್ರೆ ಅದೇ ಸಲಿಗೆಯಲ್ಲಿ ನಿನ್ನ ಪುಟಾಣಿನ ಅವಳು ತನ್ನ ವಶ ಮಾಡ್ಕೊಂಡ್ಬಿಡ್ತಾಳೆ.
ಅದೇ ಅವಳ ಪ್ಲಾನು. ಅದು ಅಲ್ಲದೆ ನಿಮ್ಮಪ್ಪ ಅದೇನೋ ತುಂಬಾ ಮಾತಾಡಬೇಕು, ಹಬ್ಬ ಕಳೀಲಿ ಅಂತ ಹೇಳ್ತಾ ಇದ್ರು. ನನಗನ್ಸೋ ಪ್ರಕಾರ ನಿಮ್ಮಪ್ಪಂಗೆ ಆ ಪಾರ್ವತಿ ನಿನ್ ಬಗ್ಗೆ ಏನಾದ್ರೂ ಚಾಡಿ ಹೇಳಿರ್ಬೋದಾ ಅಂತ ಅನಿಸ್ತಾ ಇದೆ. ಚಿಕ್ಕಮ್ಮ ಆಗ್ಲಿಂದ ಬರೀ ಕಂಪ್ಲೇಂಟ್ಸ್ ಹೇಳೋದೇ ಆಯ್ತು. ಈಗ ನಾನು ಏನ್ ಮಾಡ್ಲಿ ಅಂತ ಹೇಳಿ. ನಾನ್ ಹೇಳ್ದಂಗ್ ಮಾಡಿದ್ರೆ ನಿನಗೆ ಯಾವ ಸಮಸ್ಯೆನೂ ಆಗಲ್ಲ. ಜೀವನ ಪರ್ಯಂತ ನೀನು ನಿನ್ ಮಗಳು ಖುಷಿಯಾಗಿರ್ಬೋದು. ಸರಿ, ನಾನು ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ಹೇಳಿ. ಪುಟಾಣಿನ ಕರ್ಕೊಂಡು ನೀನು ಶಾಶ್ವತವಾಗಿ ದುಬೈಗೆ ಹೋಗ್ಬಿಡು. ಹೇಗೂ ನಿನ್ ಗಂಡನೂ ಅಲ್ಲೇ ಇದ್ದಾನೆ. ಸದ್ಯಕ್ಕಂತೂ ಅವನು ಇಲ್ಲಿಗೆ ಬರೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀನ್ ಅಲ್ಲಿಗೆ ಹೋಗಿ ಅವನ ಜೊತೆಲೇ ಇದ್ಬಿಟ್ರೆ ನಿನಗಲ್ಲಿ ಯಾರ ಕಾಟನೂ ಇರಲ್ಲ. ಅಲ್ಲಿ ನಿನ್ ಕೆಲಸಗಳನ್ನ ಕೂಡ ಮಾಡ್ಕೋಬಹುದು. ಪುಟಾಣಿನ ಅಲ್ಲಿ ಶಾಲೆಗೂ ಹಾಕ್ಬಹುದು. ಹಾಗೆ ನಿನಗೇನಾದ್ರೂ ನನ್ನ ನೆನಪಾದ್ರೆ ನಾನು ನೀನು ದುಬೈ ಕರೆಸ್ಕೋಬಹುದು. ಏನಂತೀಯಾ? ಹೌದು, ನೀವು ಹೇಳ್ತಾ ಇರೋದು ಸರಿಯಾಗಿದೆ ಚಿಕ್ಕಮ್ಮ. ನಾನು ನನ್ನ ಮಗಳನ್ನ ಕರ್ಕೊಂಡು ಪರ್ಮನೆಂಟ್ ಆಗಿ ದುಬೈಗೆ ಹೊರಟೋಗ್ತೀನಿ. ಹಲೋ ರಮೇಶ್, ಅರ್ಜೆಂಟಾಗಿ ನಾನು ನನ್ನ ಮಗಳು ದುಬೈ ಹೊರಟಿದ್ವಿ. ಸೊ ಆದಷ್ಟು ಬೇಗ ವೀಸಾ ರೆಡಿ ಮಾಡಿಸಿ, ಹಾಗೆ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಮಾಡಿಸಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾಕಂದ. ಜೀವನದಲ್ಲಿ ಮೊದಲನೇ ಸಲ ನೀನ್ ನನ್ನ ಮಾತು ಕೇಳ್ತಿರೋದು. ನೋಡ್ತಾ ಇರು, ನಿನ್ ಜೀವನನೇ ಬದಲಾಗ್ಬಿಡತ್ತೆ. ರತ್ನವೇಣಿ, ಬಂದೆ ಬಾವಾ, ಬಂದೆ. ಏನ್ ಹೇಳಿ ಬಾವಾ? ಹೇಳಬೇಕಾಗಿರೋದು ನಾನಲ್ಲಮ್ಮ, ದಾಮಿನಿ. ಹೌದಾ? ಅದೇನ್ ಹೇಳು ದಾಮಿನಿ? ಮೊದಲನೇದು, ಎಲ್ರಿಗೂ ಎಣ್ಣೆ ಹಚ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು. ಎಣ್ಣೆ ಹಚ್ಕೊಂಡ್ಮೇಲೆ ಸುಮ್ಮನೆ ಇರಕ್ಕಾಗತ್ತಾ? ಸ್ನಾನ ಮಾಡ್ಬೇಕಲ್ವಾ? ಅದಕ್ಕೆ ಹಂಡೆ ಒಲೆಗೆ ಉರಿ ಹಾಕಿ ನೀರು ಕಾಯಿಸ್ಬೇಕು. ಮತ್ತೆ ಮೂರನೇದು, ಹೊರಗಡೆ ಎಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಪೂಜೆಗೆಲ್ಲ ತಯಾರಿನೂ ಮಾಡಬೇಕು. ಭಾವ, ಇಷ್ಟೆಲ್ಲ ಕೆಲಸಗಳನ್ನ ನಾನು ಒಬ್ಳೆ ಮಾಡ್ಬೇಕಾ? ಇನ್ನೇನು ಬೀದಿಲಿರೋನೆಲ್ಲ ಕರಿತೇನೋ? ಮಾಡು ಅಂದ್ರೆ ಮಾಡ್ಬೇಕಷ್ಟೇ. ಇದು ಈ ವೀರಯ್ಯ ದೇವನ ಆಜ್ಞೆ. ಆಯ್ತು ಬಾವಾ. ದಾಮಿನಿ, ಮಾಡೋ ಕೆಲಸದ ಮೇಲೆ ಎಚ್ಚರ ಇರಲಿ, ಹುಷಾರ್. ಏ ದಾಮಿನಿ, ಇದೆಲ್ಲ ನಿಂದ ಕಿತಾಪಿತಿ? ಅರಸನ್ ಕೋಟೆಯಲ್ಲಿ ನೀವು ಮಾಡಿರೋ ಕಿತಾಪತಿ ಏನ್ ಕಡಿಮೆನಾ ಇದೆ? ಕರ್ಮ ವಾಪಸ್ ಬರುತ್ತೆ ಅನ್ನೋದಕ್ಕೆ ನೀವೇ ಸರಿಯಾದ ಉದಾಹರಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.